ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ದು ಪ್ಲ್ಯಾನ್ ಏನಂತಂದ್ರೆ ನಮ್ಮದು ವೆಸ್ಟ್ ಸೈಡ್ ಅಂದ್ರೆ ಪಶ್ಚಿಮ ದಿಕ್ಕಿಗೆ ರೋಡ್ ಇರುತ್ತೆ. ಸೊ ಪಶ್ಚಿಮ ದಿಕ್ಕಿಗೆ ರೋಡ್ ಇದ್ದಾಗ ಯಾವ ರೀತಿ ನಾವು ಆಯಾ ಪ್ರಕಾರ ಮನೆ ಪ್ಲ್ಯಾನ್ ಮಾಡ್ಕೋಬೋದು ಅಂತಂದು ಇವತ್ತು ನಾನು ಒಂದು ಪ್ಲ್ಯಾನ್ ಒಳಗೆ ತೋರಿಸಿರ್ತೀನಿ ಎಕ್ಸಾಂಪಲ್ ತೊಗೊಂಡು. ಸೊ ಪಶ್ಚಿಮ ದಿಕ್ಕಿಗಿದ್ದಾಗ ನಾವು ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯ ದಿಕ್ಕಿನೊಳಗೆ ಮನೆ ಮೇನ್ ಡೋರ್ನ ಪ್ರೊವೈಡ್ ಮಾಡಿಕೊಂಡು ಆಮೇಲೆ ಆಯಾದ ಪ್ರಕಾರ ಈ ಮನೆಯನ್ನು ಮಾಡಿರ್ತೀವಿ. ಸೊ ಯಾವ ಆಯಾದೊಳಗೆ ಈ ಮನೆ ನಾವು ಪ್ಲ್ಯಾನ್ ಮಾಡಿರ್ತೀವಿ ಅಂದರೆ ಧ್ವಜಾಯದೊಳಗೆ ಮನೆ ಪ್ಲ್ಯಾನನ್ನು ಮಾಡಿರ್ತೀವಿ. ಸೊ ಕಂಪ್ಲೀಟಾಗಿ ಮನೆಯೊಳಗೆ ಯಾವ ಥರ ಪ್ಲ್ಯಾನ್ ಮಾಡಿರ್ತೀವಿ ಅನ್ನೋದು ನೋಡ್ಕೊಂಬರೋಣ. ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ವೆಲ್ಕಮ್ ಟು ದ ಪ್ಲ್ಯಾನ್. ಇವತ್ತು ನಮ್ಮದು ಪ್ಲ್ಯಾನ್ ಏನಂದರೆ ವೆಸ್ಟ್ ಸೈಡ್ ನಮ್ಮದು ರೋಡ್ ಇರುತ್ತೆ, ಅಂದ್ರೆ ಪಶ್ಚಿಮ ದಿಕ್ಕಿಗೆ ರೋಡ್ ಇರುತ್ತೆ. ಸೊ ನಾವು ಪಶ್ಚಿಮ ದಿಕ್ಕಿಗೆ ರೋಡ್ ಇದ್ದಾಗ ಯಾವ ರೀತಿ ನಾವು ಮನೆ ಪ್ಲ್ಯಾನ್ ಮಾಡ್ಬೋದು ಅನ್ನೋದು ನಾನು ಇಲ್ಲೇ ಇವತ್ತು ಒಂದು ಎಕ್ಸಾಂಪಲ್ ತೋರಿಸಿರ್ತೀನಿ. ಸೊ ನಮ್ದು ಇಲ್ಲೇ ವೆಸ್ಟ್ ಸೈಡ್ ಪಶ್ಚಿಮಕ್ಕೆ ರೋಡ್ ಇದ್ದಾಗ ನಾವು ನಾರ್ತ್ ಸೈಡ್ ಅಂದರೆ ಉತ್ತರ ದಿಕ್ಕಿಗೆ ನಾವು ಮನೆ ಡೋರ್ ಮಾಡಿರ್ತೀವಿ. ಅದು ಕೂಡ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯ ದಿಕ್ಕಿನೊಳಗೆ ನಾವು ಮನೆ ಮೇನ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದು ಕಂಪ್ಲೀಟಾಗಿ ಪ್ಲ್ಯಾನ್ ನೋಡ್ಕೊಂಬರೋಣ. ಇಲ್ಲಿ ಒಂದು ಸಲ ಪ್ಲ್ಯಾನ್ ನೋಡ್ರಿ, ನಾನು ನೆಕ್ಸ್ಟ್ ಝೂಮ್ ಇನ್ ಮಾಡ್ತೀನಿ. ಈಗ ಝೂಮ್ ಇನ್ ಮಾಡ್ತಿರ್ತೀನಿ. ಸೊ ನಾವು ಇವತ್ತು ಏನು ಮಾಡತ್ತೀವಿ ಅಂದ್ರೆ ವೆಸ್ಟ್ ಸೈಡ್ ರೋಡ್ ಇದ್ದಾಗ ಯಾವ ರೀತಿ ಮನೆ ಪ್ಲ್ಯಾನ್ ಮಾಡ್ಬೋದು ಅನ್ನೋದನ್ನು ನಾನು ಇಲ್ಲಿ ತೋರಿಸಿರ್ತೀನಿ. ಅದಕ್ಕಿಂತ ಮುಂಚೆ ನಮ್ದು ಸೈಟ್ ಸೈಜ್ ಎಷ್ಟೈತೆ ಅಂತ ನೋಡಿದ್ರೆ 30-40 ನಮ್ದು ಸೈಟ್ ಸೈಜ್ ಆಗಿರುತ್ತೆ. ಬಿಲ್ಟಪ್ ಏರಿಯಾ ಎಷ್ಟೈತಿ ಮನಿದು ಅಂದ್ರೆ 21 ಫೀಟ್ ಬೈ 29 ಫೀಟ್ ನಮ್ದು ಇಲ್ಲೇ ಇರುತ್ತೆ. 21 ಫೀಟ್ ಅಗಲ ಇರುತ್ತೆ, 29 ಫೀಟ್ ಉದ್ದ ಇರುತ್ತೆ. ಸೊ ಈ ಸೈಜ್ ಯಾವ ಆಯಾ ಒಳಗೆ ಬರುತ್ತೆ ಅಂತೇಳಿ ನೋಡೋದಾದ್ರೆ ಇದು ನಮ್ದು ಧ್ವಜಾಯದೊಳಗೆ ಬರುತ್ತೆ. ಸೊ ಇದನ್ನ ಒಂದ್ಸಲ ಕಂಪ್ಲೀಟ್ ಆಗಿ ಪ್ಲ್ಯಾನ್ ನೋಡ್ಕೊಂಬರೋಣ. ಇಲ್ಲೇ ನಾವು ಮೇನ್ ರೋಡ್ ಇಂದ ಒಳಗಡೆ ಬರ್ತೀವಿ. ಇಲ್ಲೇ ನಮ್ದು ಗೇಟ್ ಇರುತ್ತೆ ಸ್ಟಾರ್ಟಿಂಗ್. ಸೊ ಗೇಟ್ ಇಂದ ಒಳಗಡೆ ಬಂದ್ರೆ ನಾವು ಇಲ್ಲೇ 7 ಫೀಟ್ ಇಲ್ಲೇ ನಾವು ಜಾಗ ಬಿಟ್ಟಿರ್ತೀವಿ, ಪ್ಯಾಸೇಜ್ ಅನ್ಕೋಬಹುದು ಇದನ್ನ. ನೆಕ್ಸ್ಟ್ ಇಲ್ಲೇ 7 ಫೀಟ್ ಒಳಗೆ ನಾವು ಯಾಕೆ ಬಿಟ್ಟಿರ್ತೀವಿ ಅಂದ್ರೆ ಇಲ್ಲೇ ನಾವು ಸ್ಟೇರ್ ಕೇಸನ್ನ ಪ್ರೊವೈಡ್ ಮಾಡಿರ್ತೀವಿ. ಸ್ಟೇರ್ ಕೇಸನ್ನ ಯಾವ ಕಡೆ ಪ್ರೊವೈಡ್ ಮಾಡಿರ್ತೀವಿ ಅಂದ್ರೆ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ಸ್ಟೇರ್ ಕೇಸನ್ನು ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲೇ ನಾವು ಮೇಲ್ಗಡೆ ಹತ್ಕೊಂಡು ಇದು ನಮ್ದು ಲ್ಯಾಂಡಿಂಗ್ ಇರುತ್ತೆ. ಲ್ಯಾಂಡಿಂಗ್ ಇಂದ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ರೊಟೇಷನ್ ಆಗಿ ಮೇಲ್ಗಡೆ ಟೆರೆಸ್ಗೆ ಹೋಗ್ತೀವಿ. ಬೇಕಂದ್ರೆ ನಮ್ದು ಇನ್ ಫ್ಯೂಚರ್ ಮೇಲ್ಗಡೆ ಕೂಡ ನಾವು ಒಂದು ಕಂಪ್ಲೀಟ್ ಮನೆ ಮಾಡ್ಕೋಬಹುದು, ಅಥವಾ ನಮ್ಗೇನಾದ್ರೂ ಒಂದು ಸಿಂಗಲ್ ಬೆಡ್ರೂಮ್ ಬೇಕಾಗಿತ್ತಂದ್ರೆ ಇಲ್ಲಿ ಮೇಲ್ಗಡೆ ನಾವು ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲೇ ನಾವು ಕೆಳಗೆ ಇಳಬೇಕಾದ್ರೆ ನೋಡ್ಬೋದು, ಟೆರೆಸ್ ಇಂದ ಕೆಳಗೆ ಇಳಬೇಕಾದ್ರೆ ನಾವು ಯಾವ ಸೈಡ್ ಫೇಸ್ ಮಾಡಿ ಇಳಿತೀವಿ ಅಂದ್ರೆ ನಾರ್ತ್ ಸೈಡ್. ಇಲ್ಲೇ ನೋಡಬಹುದು, ಡೈರೆಕ್ಷನ್ ತೋರಿಸಿರ್ತೀನಿ. ನಾರ್ತ್ ಸೈಡ್ ಅಂದ್ರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಾವು ಇಳಿತಿರ್ತೀವಿ. ಸೊ ವಾಸ್ತು ಪ್ರಕಾರ ಉತ್ತರ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ನಾವು ಸ್ಟೆಪ್ಸ್ ಇಳಿಯೋಬೇಕಾರೆ ಮುಖ ಮಾಡಿ ಇಳಿದ್ರೆ ವಾಸ್ತು ಪ್ರಕಾರ ಅದು ಕರೆಕ್ಟ್ ಅಂತ ಹೇಳ್ತಾರೆ. ನಾವಿಲ್ಲೇ ನೋಡ್ಬೋದು ಈ ಪ್ಲಾನ್ ಒಳಗೆ ಉತ್ತರ ಮುಖ ಮಾಡಿ ಇಳಿತೀವಿ. ಸೊ ಇಲ್ಲಿ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನಾವಿಲ್ಲೇ ನಾರ್ತ್ ಸೈಡ್ ಇಲ್ಲೇ ಪ್ಯಾಸೇಜ್ ಬಿಟ್ಟಿರ್ತೀವಿ. ಇಲ್ಲೇ ಎಷ್ಟು ಬಿಟ್ಟಿರ್ತೀವಿ ಪ್ಯಾಸೇಜ್ ಅಂದ್ರೆ 5 ಫೀಟ್ ಇಲ್ಲೇ ಅಗಲ ಬಿಟ್ಟಿರ್ತೀವಿ. ಯಾಕೆ ಇಷ್ಟು ಬಿಟ್ಟಿರ್ತೀವಿ ಅಂದ್ರೆ ನಮ್ದು ಮೇನ್ ಡೋರ್ ನಾರ್ತ್ ಈಸ್ಟ್ ಕಾರ್ನರ್ ಅಂದ್ರೆ ಇಲ್ಲೇ ಹಿಂದ್ಗಡೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ 5 ಫೀಟ್ ನಾವು ಬಿಟ್ಕೊಂಡಿರ್ತೀವಿ. 5 ಫೀಟ್ ಅಂದ್ರೆ ಇದು ನಮ್ಗೆ ಭಾಳ ದೊಡ್ಡ ಜಾಗ ಸಿಕ್ಕಂಗೆ ಆಗ್ತೈತಿ. ಇಲ್ಲೇ ನಾವು ಯಾಕೆ ಇಷ್ಟು ಜಾಗ ಬಿಟ್ಟಿರ್ತೀವಿ ಅಂದ್ರೆ ನಮ್ದು ಮನೆ ಥಿಂಗ್ಸ್ ಅಂದ್ರೆ ಸೋಫಾ ಆಗಿರ್ಬೋದು ಅಥವಾ ಬೆಡ್ ಆಗಿರ್ಬೋದು, ಕಾಟ್ ಆಗಿರ್ಬೋದು, ನಮ್ದು ಏನಾದರೂ ಇಲ್ಲಿಂದ ನಾವು ತಗೊಂಡು ಹೋಗಿ ಮೇನ್ ಡೋರ್ ಇಂದ ಒಳಗಡೆ ಹೋಗಾಕ ನಮ್ಗೆ ಇಲ್ಲೇ ಕಂಜೆಸ್ಟೆಡ್ ಆಗಬಾರ್ದು. ಇಲ್ಲೇ ಪ್ಯಾಸೇಜ್ 3 ಫೀಟ್ ಬಿಡ್ತಾರೆ ಒಬ್ಬೊಬ್ರು, ಬಟ್ ಅದು ಸ್ವಲ್ಪ ಕಂಜೆಸ್ಟೆಡ್ ಆಗ್ತೈತಿ. ಅಟ್ಲೀಸ್ಟ್ 4 to 5 ಫೀಟ್ ಬಿಟ್ರೆ ಆರಾಮಾಗಿ ಇಲ್ಲೇ ಒಳಗಡೆ ಬರ್ತವು ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲೇ ಝೂಮ್ ಮಾಡ್ತಿರ್ತೀನಿ. ಇಲ್ಲೇ ಮೇನ್ ಡೋರ್ ಇದು MD ಅಂತ ಐತಿ. ಇದು ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ನಮ್ದು ಮೇನ್ ಡೋರ್ ಆಗಿರುತ್ತೆ. ಇಲ್ಲಿಂದ ನಾವು ಒಳಗಡೆ ಬಂದ್ರೆ ನಮ್ದು ಇಲ್ಲೊಂದು ಲಿವಿಂಗ್ ರೂಮ್ ಇರುತ್ತೆ. ಲಿವಿಂಗ್ ರೂಮ್ ಸೈಜ್ ಎಷ್ಟೈತೆ ಅಂದ್ರೆ 11 ಫೀಟ್ ಇಲ್ಲೇ ನಮ್ಗೆ ಅಗಲಕ್ಕಿರುತ್ತೆ, 19 ಫೀಟ್ ನಮ್ಗೆ ಉದ್ದಕ್ಕಿರುತ್ತೆ. ಸೊ ಇದು ಸಾಕಷ್ಟು ದೊಡ್ಡದಾಗಿರುವಂಥ ಲಿವಿಂಗ್ ರೂಮ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲೇ ಸೌತ್ ಈಸ್ಟ್ ಕಾರ್ನರ್ ಕಡೆ ನಮ್ದು ಕಿಚನ್ ಇರುತ್ತೆ. ಕಿಚನ್ ಸೈಜ್ ಎಷ್ಟೈತೆ ಅಂತ ನೋಡೋದಾದ್ರೆ ನಮ್ದು ಅಗಲ 9 ಫೀಟ್ 6 ಇಂಚ್ ಇರುತ್ತೆ. ಅಂದ್ರೆ ಈ ಕಾರ್ನರ್ ಇಂದ ಈ ಕಾರ್ನರ್ 9 ಫೀಟ್ 6 ಇಂಚ್ ಇರುತ್ತೆ. ಆಮೇಲೆ ಈ ಕಾರ್ನರ್ ಇಂದ ಈ ಕಾರ್ನರ್ 10 ಫೀಟ್ ಇರುತ್ತೆ. ಸೊ ಇದು ನಮ್ದು ಕಿಚನ್ ಒಳಗಡೆನ ನಾವು ಇಲ್ಲೊಂದು ಪೂಜಾ ರೂಮ್ ಮಾಡಿರ್ತೀವಿ. ಪೂಜಾ ರೂಮ್ ಸೈಜ್ ನೋಡೋದಾದ್ರೆ ಇಲ್ಲೇ ನಮ್ದು ಪೂಜಾ ರೂಮ್ 3 ಫೀಟ್ ಅಗಲ ಇರುತ್ತೆ, 5 ಫೀಟ್ ನಮ್ಗೆ ಇಲ್ಲೇ ಉದ್ದ ಇರುತ್ತೆ ಪೂಜಾ ರೂಮ್. ಸೊ ಇಲ್ಲಿ ಪೂಜಾ ರೂಮ್ PD ಅಂತ ಮೆನ್ಷನ್ ಮಾಡಿರುತ್ತೆ. ಇದು ಪೂಜಾ ರೂಮ್ ಡೋರ್ ಇದೆ. ಸೊ ಇಲ್ಲೇ ನಾವು ಡಬಲ್ ಡೋರ್ನ ಪ್ಲೇಸ್ ಮಾಡ್ಕೋಬಹುದು. ಆಮೇಲೆ ಇಲ್ಲೇ ಬ್ಲೂ ಕಲರ್ ಒಳಗೆ ಕಾಣೋದು ಇದು ನಮ್ದು ಕಿಚನ್ ಕಟ್ಟಿಯಾಗಿರುತ್ತೆ. ನಾವು ಇಲ್ಲೇ ಸೌತ್ ಈಸ್ಟ್ ಕಡೆ ನಾವು ಗ್ಯಾಸನ್ನ ಪ್ಲೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲೇ ಬೇಕಾದ್ರೆ ನಾವು ಡಿಶ್ ವಾಷರ್ ಇಲ್ಲೇ ನಾವು ಸಿಂಕ್ ಮಾಡ್ಕೋಬಹುದು. ಸೊ ಇದು ನಮ್ದು ಕಿಚನ್ ಕಂಪ್ಲೀಟ್ ಆಗಿರುತ್ತೆ. ಕಂಪ್ಲೀಟ್ ಸೆಟಪ್ ಇಲ್ಲಿ ಕಿಚನ್ ನಮ್ದು ಆಗಿರುತ್ತೆ. ನೆಕ್ಸ್ಟ್ ಕಿಚನ್ ಇಂದ ಹೊರಗಡೆ ಬಂದ್ರೆ ಇಲ್ಲೇ ನಮ್ದು ಮಾಸ್ಟರ್ ಬೆಡ್ರೂಮ್ ಇಲ್ಲೇ ಇರುತ್ತೆ. ಮಾಸ್ಟರ್ ಬೆಡ್ರೂಮ್ ನಾವು ಸೈಜ್ ನೋಡೋದಾದ್ರೆ ಕಿಚನ್ ಇಲ್ಲೇ ಹಾಲ್ ಇಂದ ಇಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಇರುತ್ತೆ. D1 ಅಂದ್ರೆ ಇದು ಮಾಸ್ಟರ್ ಬೆಡ್ರೂಮ್ ಡೋರ್ ಆಗಿರುತ್ತೆ. D1 D2 ಏನನ್ನೋದು ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾಸ್ಟರ್ ಬೆಡ್ರೂಮ್ ಸೈಜ್ ನೋಡೋದಾದ್ರೆ ನಮ್ದು ಅಗಲ 9 ಫೀಟ್ ಇರುತ್ತೆ,
12 ಫೀಟ್ ನಮ್ಗೆ ಇಲ್ಲಿ ಉದ್ದ ಇರುತ್ತೆ. ಸೊ ಇದು ಸಾಕಷ್ಟು ದೊಡ್ಡದಾಗಿರುವಂಥ ಮಾಸ್ಟರ್ ಬೆಡ್ರೂಮ್ ನಮ್ಗೆ ಇಲ್ಲಿ ಆಗಿರುತ್ತೆ. ಈ ಕಾರ್ನರ್ ಒಳಗೆ ಅಥವಾ ಈ ವಾಲ್ ನಮ್ದು ಇಲ್ಲೇನ ವಾಲ್ ಇರುತ್ತಲ್ಲ, ಇಲ್ಲೇ ನಾವು ಬೇಕಂದ್ರೆ ವಾರ್ಡ್ರೋಬ್ ವರ್ಕ್ಸ್ ಮಾಡ್ಕೋಬಹುದು. ನೆಕ್ಸ್ಟ್ ಈ ವಾಲ್ ಒಳಗೆ ನಾವು ಇಲ್ಲಿ ಒಂದು ಟಿವಿ ಕೂಡ ಪ್ಲೇಸ್ ಮಾಡ್ಕೋಬಹುದು. ಟಿವಿ ಬೇಡ ಅಂದ್ರೆ ಇಲ್ಲಿ ಕೂಡ ನಾವು ಇನ್ನೊಂದು ವಾರ್ಡ್ರೋಬ್, ಸ್ಮಾಲ್ ವಾರ್ಡ್ರೋಬ್ ಅಥವಾ ನಮ್ಗೆ ಎದಕ್ಕಾರು ಇದನ್ನ ಯುಟಿಲೈಸೇಷನ್ ಮಾಡ್ಕೋಬಹುದು. ಸೊ ಇದು ಮಾಸ್ಟರ್ ಬೆಡ್ರೂಮ್ ಆಯ್ತು. ನೆಕ್ಸ್ಟ್ ಇಲ್ಲೇ ನಾವು ಗೆಸ್ಟ್ ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ. ಗೆಸ್ಟ್ ಬೆಡ್ರೂಮ್ ನೋಡೋದಾದ್ರೆ ನಾವು ಗೆಸ್ಟ್ ಬೆಡ್ರೂಮ್ ಸೈಜ್ ಎಷ್ಟೈತಿ ಅಂತ ನೋಡಿದ್ರೆ 11 ಫೀಟ್ ನಮ್ದು ಅಗಲ ಇರುತ್ತೆ, 9 ಫೀಟ್ ಇಲ್ಲೇ ಉದ್ದ ಇರುತ್ತೆ. ಸೊ ಇದು ನಮ್ದು ಗೆಸ್ಟ್ ಬೆಡ್ರೂಮ್ ಆಗಿರುತ್ತೆ. ಇಲ್ಲೇ ನಾವು ಗೆಸ್ಟ್ ಬೆಡ್ರೂಮ್ಗೆ ಇಲ್ಲೇ ವಾರ್ಡ್ರೋಬ್ ವರ್ಕ್ ಮಾಡ್ಕೋಬಹುದು ಈ ವಾಲ್ ಒಳಗೆ. ಸೊ ದ್ಯಾಟ್ ಇಲ್ಲಿ ಸಾಕಷ್ಟು ಜಾಗ ಸಿಗುತ್ತೆ ನಮ್ಗೆ ವಾರ್ಡ್ರೋಬ್ ಮಾಡ್ಕೊಳಕ್ಕೆ. ನೆಕ್ಸ್ಟ್ ಇಲ್ಲೇ ನಾವು ಟಾಯ್ಲೆಟ್ ಮತ್ತು ಬಾತ್ ಅಟ್ಯಾಚ್ ಕೊಟ್ಟಿರ್ತೀವಿ. ಎರಡು ಒಂದ್ರೊಳಗೆ ಇರುತ್ತೆ. ಬಟ್ ಈ ಟಾಯ್ಲೆಟ್ ರೂಮ್ ಏನಿರುತ್ತಲ್ಲ ಇದು ಕಾಮನ್ ಆಗಿರುತ್ತೆ. ಎರಡು ಬೆಡ್ರೂಮ್ ನಡುವೆ ಒಂದು ಟಾಯ್ಲೆಟ್ ನಾವು ಇಲ್ಲೇ ಕೊಟ್ಟಿರ್ತೀವಿ. ಟಾಯ್ಲೆಟ್ ಒಳಗೆ ಬಾತ್ ಕೂಡ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದ್ರ ಸೈಜ್ ಎಷ್ಟೈತೆ ಅಂದ್ರೆ 6 ಫೀಟ್ ಬೈ 6 ಫೀಟ್ ಅಂದ್ರೆ 6 ಫೀಟ್ ಅಗಲ ಇರುತ್ತೆ, 6 ಫೀಟ್ ಉದ್ದ ಇರುತ್ತೆ. ಇದು ನಮ್ದು ಟಾಯ್ಲೆಟ್ ರೂಮ್ ಸೈಜ್ ಐತೆ. ನೆಕ್ಸ್ಟ್ ಇಲ್ಲೇ ಹೊರಗಡೆ ಒಂದು ಸಿಂಕ್ ಪ್ಲೇಸ್ ಮಾಡಿರ್ತೀವಿ. ನಾವು ಇಲ್ಲಿ ಡೈನಿಂಗ್ ಒಳಗೆ ಇಲ್ಲೇ ಹಾಲ್ ಒಳಗೆ ಇಲ್ಲೊಂದು ಡೈನಿಂಗ್ ಮಾಡ್ಕೊಂಡ್ರೆ ಇಲ್ಲೇ ನಾವು ಹ್ಯಾಂಡ್ ವಾಶ್ ಮಾಡಕ್ಕಂತೇಳಿ ಇಲ್ಲೇ ಒಂದು ಸಿಂಕ್ ಕೂಡ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಈಗ ನಾವು ಫಸ್ಟ್ ಡೋರ್ ಎಷ್ಟು ಅದಾವ ಅಂತ ಕೌಂಟ್ ಮಾಡಿಬಿಡೋಣ. MD PD D1 D2 ಸೈಜ್ ನೋಡೋಕ್ಕಿಂತ ಮುಂಚೆ ನಾವು ವಾಸ್ತು ಪ್ರಕಾರ ಮನೆ ಡೋರ್ ಯಾವಾಗಲೂ ಇವನ್ ನಂಬರ್ ಒಳಗೆ ಇರ್ಬೇಕಂತ ಹೇಳ್ತಾರೆ. ಸೊ ನಾವು ಕೌಂಟ್ ಮಾಡಿಬಿಡೋಣ. ಇಲ್ಲೇ MD ಅಂದ್ರೆ ಮೇನ್ ಡೋರ್ 1 ಆಯಿತು, PD ಪೂಜಾ ರೂಮ್ 2, ಇಲ್ಲೇ ಕಿಚನ್ಗೆ ಹೋಗಕ್ಕೆ 3, ನೆಕ್ಸ್ಟ್ ಇದು ಟಾಯ್ಲೆಟದ್ದು 4, ಇಲ್ಲೇ 5, ಈ ರೂಮಿಂದ 6. ಸೊ 6 ನಂಬರ್ ಇರ್ತವೆ. ಇವನ್ ನಂಬರ್ ಒಳಗೆ ವಾಸ್ತು ಪ್ರಕಾರ ಡೋರ್ಸ್ ಇರ್ಬೇಕಂತ ಹೇಳ್ತಾರೆ. ಸೊ ಇಲ್ಲಿ ನಮ್ದು ಇವನ್ ನಂಬರ್ ಒಳಗೆ ಅದಾವು. ಇವಾಗ ಮೇನ್ ಡೋರ್ ಸೈಜ್ ನಾವು ಎಷ್ಟೈತಿ ಅಂತೇಳಿ ನೋಡೋದಾದ್ರೆ ನಾವು ಯೂಶಲಿ ಮೇನ್ ಡೋರ್ 3.5 ಫೀಟ್ ಅಗಲ ಇರುತ್ತೆ, 7 ಫೀಟ್ ಹೈಟ್ ಇರುತ್ತೆ. ಆಮೇಲೆ ಇದನ್ನ ನಮ್ಗೆ ಬೇಕಾದಂಗೆ ಇದನ್ನ ಚೇಂಜಸ್ ನಾವು ಮಾಡ್ಕೋಬಹುದು. ಇಲ್ಲಿ ಕಿಚನ್ದು D1 ಸೈಜ್ ಏನಂದ್ರೆ 3 ಫೀಟ್ ಅಗಲಕ್ಕೆ ಬಿಟ್ಟಿರ್ತೀವಿ, 7 ಫೀಟ್ ಹೈಟ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಪೂಜಾ ರೂಮ್ ಡೋರ್ ನಾವು 3 ಫೀಟ್ ಬಿಟ್ಟಿರ್ತೀವಿ. ಇದನ್ನ ನಾವು ಬೇಕಂದ್ರೆ ಡಬಲ್ ಡೋರ್ ಮಾಡ್ಕೋಬಹುದು. ಕೆಲವೊಂದಿಷ್ಟು ಜನ ಪೂಜಾ ರೂಮ್ದ ಹೈಟ್ ಡೋರ್ ಹೈಟ್ ಕಡಿಮೆ ಮಾಡ್ತಾರ, ನಾವು ತಲೆ ಬಗ್ಗಿಸಿ ಒಳಗಡೆ ಹೋಗ್ಬೇಕಂತಂದು ಇಲ್ಲೇ ಯೂಶಲಿ ಇದನ್ನ 5 ಫೀಟ್ ಮಾಡ್ಕೊಂಡಿರ್ತಾರ. ಸೊ ನಾವು 5 ಫೀಟ್ ಇದನ್ನ ಮಾಡ್ಕೋಬಹುದು ಹೈಟಿಗೆ. ನೆಕ್ಸ್ಟ್ ಇಲ್ಲೇ ಆಮೇಲೆ ಇದು ನಮಗೆ ಚೇಂಜಸ್, ಇದು ನಮ್ಗೆ ಎಷ್ಟು ಸೈಜ್ ಬೇಕೋ ಆ ಸೈಜ್ ನಾವು ಇಲ್ಲೇ ಮಾಡ್ಕೋಬಹುದು ಹೈಟ್. ಆಮೇಲೆ ಇಲ್ಲೇ ನಾವು D1 ಅವಾಗಲೇ ಹೇಳ್ದಂಗೆ 3 ಫೀಟ್ ಅಗಲ ಇರುತ್ತೆ, 7 ಫೀಟ್ ಹೈಟ್ ಮಾಡ್ಕೊಂಡಿರ್ತೀವಿ. D2 ನಮ್ದು ಇಲ್ಲೇ ಟಾಯ್ಲೆಟ್ ರೂಮ್ ಇರುತ್ತೆ. ಇದು 30 ಇಂಚ್ ಅಂದ್ರೆ 2.5 ಫೀಟ್ ನಮ್ದು ಇಲ್ಲೇ ಅಗಲಕ್ಕೆ ಇರುತ್ತೆ, 7 ಫೀಟ್ ಹೈಟ್ ಮಾಡ್ಕೊಂಡ್ರೆ ಇದು ಕೂಡ ಒಳ್ಳೇದಾಗುತ್ತೆ. ನೆಕ್ಸ್ಟ್ ಇದು ನಮ್ದು ಕಂಪ್ಲೀಟ್ ಪ್ಲಾನ್ ಆಗಿರುತ್ತೆ. ಇಲ್ಲೇ ನಾವು ಹಿಂದ್ಗಡೆ ಈಸ್ಟ್ ಸೈಡ್ 1.5 ಫೀಟ್ ಜಾಗ ಬಿಟ್ಟಿರ್ತೀವಿ. ಅದೇ ರೀತಿ ಸೌತ್ ಸೈಡ್ ಅಂದ್ರೆ ದಕ್ಷಿಣಕ್ಕೂ ಕೂಡ ನಾವು 1.5 ಫೀಟ್ ಬಿಟ್ಟಿರ್ತೀವಿ. ಇಲ್ಲೇ ನಾವು ಯಾಕೆ ಇಷ್ಟು ಬಿಟ್ಟಿರ್ತೀವಿ ಅಂದ್ರೆ ಗಾಳಿ ಬೆಳಕು ನಮ್ಗೆ ಸಾಕಷ್ಟು ಮನೆಯೊಳಗೆ ಬರಲಿ ಅಂತಂದು ನಾವು ಸೆಟ್ ಬ್ಯಾಕ್ ಬಿಟ್ಟಿರ್ತೀವಿ. ಸೊ ನಮ್ದು ಇದು ಕಂಪ್ಲೀಟ್ ಪ್ಲಾನ್ ಆಗಿರುತ್ತೆ. ಸೊ ಈ ಪ್ಲಾನ್ ಇಂದ ಆಯಾ ಯಾವ್ದು ಅಂದ್ರೆ ಧ್ವಜಾಯದೊಳಗೆ ಈ ಪ್ಲಾನ್ ಬರುತ್ತೆ. ವೆಸ್ಟ್ ಸೈಡ್ ನಮ್ದು ರೋಡ್ ಇದ್ದಾಗ ನಾರ್ತ್ ಸೈಡ್ ನಾವು ಮನೆ ಮೇನ್ ಡೋರ್ ಮಾಡ್ಕೊಂಡಿರ್ತೀವಿ. ಸೊ ಪ್ಲಾನ್ ಲೈಕ್ ಆಗಿದ್ರೆ ಕಾಮೆಂಟ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ. ಆಮೇಲೆ ನಮ್ಮ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ನಾನು ಡೈಲಿ ಒಂದೊಂದು ಪ್ಲ್ಯಾನ್ಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಮತ್ತು ನೆಕ್ಸ್ಟ್ ನಾನು ಹೊಸ ಪ್ಲ್ಯಾನ್ ಜೊತೆ ಸಿಗ್ತೀನಿ. ಎಲ್ಲರಿಗೂ ಶುಭ ದಿನ, ಟೇಕ್ ಕೇರ್. ಸೊ ಪ್ಲ್ಯಾನ್ ಇದಾಗಿತ್ತು. ನಿಮ್ಗೆ ಪ್ಲ್ಯಾನ್ ಲೈಕ್ ಆದ್ರೆ ಕಾಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಇವತ್ತಿನ ಪ್ಲ್ಯಾನ್ ಆವಾಗಲೇ ಹೇಳ್ದಂಗೆ ಪಶ್ಚಿಮ ದಿಕ್ಕಿಗೆ ರೋಡ್ ಇದ್ದಾಗ ನಾವು ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯ ದಿಕ್ಕಿನೊಳಗೆ ಮೇನ್ ಡೋರ್ ಮಾಡಿಕೊಂಡು ಯಾವ ರೀತಿ ಪ್ಲ್ಯಾನ್ ಮಾಡ್ಬೇಕನ್ನೋದು ಇವತ್ತು ಪ್ಲ್ಯಾನ್ ಒಳಗೆ ನೋಡಿದ್ವಿ. ಇದೇ ರೀತಿ ಡಿಫ್ರೆಂಟಾಗಿ ಇರೋ ಪ್ಲ್ಯಾನ್ಸನ್ನು ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ, ಟೇಕ್ ಕೇರ್.